ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 26ನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. ಬಿಡುಗಡೆ ಆದಾಗಿಂದ ಇಲ್ಲಿವರೆಗೂ ಕೂಡ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ, ಹಾಗೆ 26ನೇ ಕಂತಿನ ಹಣ ಇದುವರೆಗೂ ಎಷ್ಟು ಪರ್ಸೆಂಟ್ ಅಷ್ಟು ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ತುಂಬ ಜನ ನಮಗಿನ್ನೂ 25ನೇ ಕಂತಿನ ಹಣನೇ ಬಂದಿಲ್ಲ, ಯಾಕೆ ಬಂದಿಲ್ಲ, ಎಷ್ಟು ದಿನ ಆಯಿತು, ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಾಹಿತಿನ. ಹಾಗೆ ಮತ್ತೆ ಇದೇ ತಿಂಗಳು ಅಂದರೆ ಫೆಬ್ರವರಿ ಮಂತ್ ಎಂಡಲ್ಲಿ ಮತ್ತೆ 2,000 ಸರ್ಕಾರದಿಂದ ಸಿಗ್ತಾ ಇದೆ. ಹಾಗಾದರೆ ಅದು ಯಾವ ಹಣ, ಗೃಹಲಕ್ಷ್ಮಿ ಯೋಜನಾ ಹಣನ ಯಾವ ಹಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 25ನೇ ಕಂತಿನ ಹಣದ ಬಗ್ಗೆ ಫಸ್ಟು ತಿಳ್ಕೊಳ್ಳೋಣ. 25ನೇ ಕಂತಿನ ಹಣ ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಬರುತ್ತೆ, ವೆಯ್ಟ್ ಮಾಡಿ. ಆಲ್ಮೋಸ್ಟ್ ಅದು ಒಂದು 85% ಅಷ್ಟು ಜನಗಳಿಗೆ ಬಂದು ಇನ್ನೂ ಒಂದು 15% ಅಷ್ಟು ಜನಗಳಿಗೆ ಬರಬೇಕಾಗಿತ್ತು, ಬರ್ತಾ ಇರಲಿಲ್ಲ. ಇವಾಗ 26ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಲ್ಲ, ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ಫಸ್ಟು 25ನೇ ಕಂತಿನ ಹಣ ಬಂದು ಆಮೇಲೆ ನಿಮ್ಗೆ 26ನೇ ಕಂತಿನ ಹಣನೂ ಕೂಡ ಬರುತ್ತೆ. ಸೊ ಆಲ್ಮೋಸ್ಟ್ ಒಂದು 6-7 ಕಂತಿಂದಲೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ ಅಲ್ವಾ. ಲಾಸ್ಟ್ ಒಂದು ಸ್ವಲ್ಪ ಜನ ಉಳಿಯುತ್ತೆ, ಹೊಸ ಕಂತು ಬಿಡುಗಡೆ ಆದಮೇಲೆ ಫಸ್ಟ್ ಪೆಂಡಿಂಗ್ ಹಣ ಬರುತ್ತೆ, ಆಮೇಲೆ ಹೊಸ ಕಂತು ಕೂಡ ಬರುತ್ತೆ. ಸೊ ಈ ರೀತಿ ಆಗುತ್ತೆ. ಸಾಕಷ್ಟು ಜನರಿಗೆ ಪೆಂಡಿಂಗ್ ಹಣನೂ ಕೂಡ ಜಮಾ ಆಗ್ತಾ ಇದೆ. ಯಾರಿಗೆಲ್ಲ ಬಂದಿಲ್ಲ ವೆಯ್ಟ್ ಮಾಡಿ, ಇನ್ನೊಂದು ವಾರದಷ್ಟರಲ್ಲಿ ಬಹುಶಃ ನಿಮಗೆ 25 ಕೂಡ ಬರುತ್ತೆ, 26 ಕೂಡ ಬಂದೇ ಬರುತ್ತೆ. ಸೊ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, 100% ಬಂದೇ ಬರುತ್ತೆ. ನಿಮಗೆ ಎಲ್ಲ ಕಂತು ಬಂದಿದೆ, 25 ಮಾತ್ರನೇ ಬಂದಿಲ್ಲ ಅಂತಂದರೆ ಈ ಕಂತು ಕೂಡ ಇನ್ನೊಂದು ವಾರ 15 ದಿನದಷ್ಟರಲ್ಲಂತೂ ಖಂಡಿತವಾಗ್ಲೂ ಬರುತ್ತೆ, ವೆಯ್ಟ್ ಮಾಡಿ, ಓಕೆನಾ. ಇನ್ನು 26ನೇ ಕಂತಿನ ಹಣ ಬಿಡುಗಡೆ ಆಗಿ ಇವತ್ತಿಗೆ ಆಲ್ಮೋಸ್ಟ್ 4ನೇ ದಿನ ಆಯಿತು. ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂದರೆ ಆಲ್ಮೋಸ್ಟ್ ಒಂದು 20 ಹತ್ತತ್ರ ಅಂತೂ ಬಿಡುಗಡೆ ಆಗಿದೆ. ಒಂದು 20 ಜಿಲ್ಲೆಗಳಿಗೂ ಬಿಡುಗಡೆ ಆಗಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ. ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ರೂರಲು, ಬೆಂಗಳೂರು ಅರ್ಬನ್ನು, ಬೀದರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಗದಗ, ಕಲಬುರಗಿ, ಕೋಲಾರ, ಕೊಪ್ಪಳ, ಆಮೇಲೆ ಮೈಸೂರು, ರಾಮನಗರ, ಶಿವಮೊಗ್ಗ, ಉತ್ತರ ಕನ್ನಡ. ಸೊ ಈ 18 ಜಿಲ್ಲೆ, ಈಗ 18 ಹೇಳಿದ್ದೀನಿ, 18 ಜಿಲ್ಲೆಗಂತೂ ಬಿಡುಗಡೆ 100% ಆಗಿದೆ. ಅಂದರೆ 100% ಫಲಾನುಭವಿಗಳಿಗೆ ಬಂದಿಲ್ಲ, ಏನು ಬಿಡುಗಡೆ ಆಗಿದೆ ಆ ಜಿಲ್ಲೆಗಳಲ್ಲಿ, ಒಟ್ಟಿನಲ್ಲಿ ಈ 18 ಜಿಲ್ಲೆಗಳಿಗಂತೂ ಬಿಡುಗಡೆ ಆಗಿದೆ 26ನೇ ಕಂತಿನ ಹಣ. ಅಲ್ಲೂ ಕೂಡ ಇನ್ನೂ ಸ್ವಲ್ಪ ಜನಕ್ಕೆ ಬರಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು 20-30% ಅಷ್ಟು ಜನಗಳಿಗೆ ಬಂದಿದೆ ಅಷ್ಟೇ. ಇವಾಗ ಏನು ಬಿಡುಗಡೆ ಆಗಿದೆ ಅಲ್ವಾ ಈ ಜಿಲ್ಲೆಗಳು, ಅಲ್ಲೂ ಕೂಡ ಒಂದು 20-30% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿದೆ. ಇನ್ನು ಒಂದು 60-70 ಅಷ್ಟು ಪರ್ಸೆಂಟೇಜ್ ಜನಗಳಿಗೆ ಇನ್ನೂ ಜಮಾ ಆಗಿಲ್ಲ, ಬರ್ತಾ ಇದೆ. ಹೇಳಬೇಕಂತಂದರೆ ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ 26ನೇ ಕಂತಿನ ಹಣ ಸ್ವಲ್ಪ ಸ್ಪೀಡಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಬೇರೆ ಎಲ್ಲ ಕಂತುಗಳು ಬಿಡುಗಡೆ ಆಗಿ ಒಂದು 2-3 ಜಿಲ್ಲೆಗೆ ಒಂದು 3 ದಿನ 4 ದಿನದವರೆಗೂ ಬರ್ತಾ ಇತ್ತು. ಆಮೇಲೆ ಒಂದು ವಾರ ಆದಮೇಲೆ ಇನ್ನೊಂದು 5-6 ಜಿಲ್ಲೆಗೆ, ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು 5-6 ಜಿಲ್ಲೆಗೆ. ಸೊ ಈ ರೀತಿಯಾಗಿ ಬರ್ತಾ ಇತ್ತು. ಬಟ್ 26ನೇ ಕಂತಿನ ಹಣ ಬಿಡುಗಡೆ ಆಗಿದ್ದಿನ ಒಂದು 2 ಜಿಲ್ಲೆಗೆ ಬಂತು. ಆವತ್ತಿನ ಬೆಳಗ್ಗೆಗೆ 2ನೇ ದಿನಕ್ಕೇ ಒಂದು 10 ಜಿಲ್ಲೆಗಿಂತ ಹೆಚ್ಚು ಜಿಲ್ಲೆಗೆ ಬಂತು. ನಿನ್ನೆ ತಗೊಂಡ್ರೆ ನಿನ್ನೆನೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬರುತ್ತೆ. ಇವಾಗ ಏನು ಬರ್ತಾ ಇರುವಂಥ ಸ್ಪೀಡಲ್ಲೇ ಬಂದರೆ ಹಣ ಅತಿ ಬೇಗ ಅಂತಂದರೆ ಇನ್ನೊಂದು ವಾರ 8-10 ದಿನದಲ್ಲೇ ಒಂದು 100% ಅಷ್ಟು ಫಲಾನುಭವಿಗಳಿಗೂ ಕೂಡ ಬಂದುಬಿಡುತ್ತೆ. ಈಗ ಬರ್ತಾ ಇರುವ ಸ್ಪೀಡಲ್ಲೇ ಕೊಟ್ಟರೆ, ಅಥವಾ ಏನಾದರೂ ಮಧ್ಯದಲ್ಲಿ ಏನಾದರೂ ಸ್ಲೋ ಆಯಿತು ಅಂತಂದರೆ ಮತ್ತೆ ಇನ್ನೊಂದು ಹಂತದಲ್ಲಿ ಬಿಡುಗಡೆ ಮಾಡೋವರೆಗೂ ಕೂಡ ಹೆಚ್ಚು ಜನರಿಗೆ ಬರೋದಿಲ್ಲ. ಸೊ ಬೇಗ ಬೇಗ ಬರಲಿ, ಎಲ್ರಿಗೂ ಪಾಪ ಖುಷಿ ಆಗುತ್ತೆ. ತುಂಬ ಜನ ಈ ಹಣಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಎಲ್ರಿಗೂ ಕೂಡ ಆಗಲಿ. ಹೇಳ್ದಂಗೆ ಒಂದು 20 ಜಿಲ್ಲೆಗಿಂತ ಹೆಚ್ಚು ಜಿಲ್ಲೆಗಂತೂ ಬಿಡುಗಡೆ ಆಗಿದೆ. ಉಳಿದಿದ್ರೆ ಇನ್ನೊಂದು 6-7 ಜಿಲ್ಲೆ ಅಂತೂ ಉಳಿದಿರ್ಬೋದು. ಖಂಡಿತವಾಗ್ಲೂ ಇನ್ನೊಂದು 2-3 ದಿನದಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಪ್ರಾರಂಭ ಆಗುತ್ತೆ. ಬರ್ತಾ ಇರುವಂಥ ಸ್ಪೀಡಲ್ಲೇ ಬಂದರೆ ಇನ್ನೊಂದು 2-3 ದಿನದಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ 26ನೇ ಕಂತಿನ ಹಣ ಬಿಡುಗಡೆ ಆಗಿಬಿಡುತ್ತೆ. ಸೊ ಇನ್ನು ಒಂದು ವಾರ 15 ದಿನದಷ್ಟರಲ್ಲಿ ಆಲ್ಮೋಸ್ಟ್ ಒಂದು 80%ಗಿಂತ ಹೆಚ್ಚು ಜನರಿಗಂತೂ ಬಂದೇ ಬರುತ್ತೆ. ಇವಾಗ ಏನು ಈ 18 ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಲ್ವಾ, ಅಲ್ಲೂ ಕೂಡ 100% ಅಷ್ಟು ಫಲಾನುಭವಿಗಳಿಗೆ ಬಂದಿಲ್ಲ. ಒಂದು 30-40% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿದೆ. ಅಂದರೂ ಹೇಳ್ದಂಗೆ ಬೇರೆ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಈ ಕಂತು ಸ್ವಲ್ಪ ಸ್ಪೀಡಾಗಿ ಬರ್ತಾ ಇದೆ. ಸೊ ಇದೇ ಸ್ಪೀಡಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಆದಷ್ಟು ಬೇಗ ಎಲ್ರಿಗೂ ಕೂಡ 26ನೇ ಕಂತಿನ ಹಣ ತಲುಪಲಿ. ತುಂಬ ದಿನದಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ 26ನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಂದಿದ್ರೂ ತಿಳಿಸಿ, ಬಂದಿಲ್ಲ ಅಂದ್ರೂ ಕೂಡ ತಿಳಿಸಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಫೆಬ್ರವರಿ ಇದೇ ತಿಂಗಳು ಕೊನೆಯ ವಾರದಲ್ಲಿ ಮತ್ತೆ ಇನ್ನೂ 2,000 ರೂಪಾಯಿ ಬರುತ್ತೆ ಅಂತ ಹೇಳ್ಬಿಟ್ಟು
ತಿಳಿಸ್ದೆ ಅಲ್ವಾ. ಅದು ಯಾವ ಕಂತಿನ ಹಣ ಅಂದರೆ PM ಕಿಸಾನ್ ಯೋಜನಾ 22ನೇ ಕಂತಿನ ಹಣ ಕೂಡ ಇವಾಗ ಕೇಂದ್ರ ಸರ್ಕಾರದಿಂದ ಒಂದು ಡೇಟನ್ನು ಹೇಳಿದ್ದಾರೆ. ಫೆಬ್ರವರಿ ಕೊನೆಯ ವಾರದಲ್ಲಿ ನಾವು PM ಕಿಸಾನ್ ಯೋಜನಾ 22ನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಆಲ್ಮೋಸ್ಟ್ ಕೇಂದ್ರ ಸರ್ಕಾರ ಯಾವ ಡೇಟ್ ಹೇಳುತ್ತೋ ಆ ಡೇಟಿಗೆ 100% ಬಿಡುಗಡೆ ಮಾಡೇ ಮಾಡ್ತಾರೆ. ಅವತ್ತು ಮಾಡಲಿಲ್ಲ ಅಂತಂದ್ರೂ ಕೂಡ ಒಂದು ನೆಕ್ಸ್ಟ್ ಡೇಟನ್ನು ಹೇಳ್ತಾರೆ. ಆ ಡೇಟಿಗಂತೂ 100% ಅವರು ಮಾಡೇ ಮಾಡ್ತಾರೆ. ಈ ಗೃಹಲಕ್ಷ್ಮಿ ಯೋಜನಾ ಹಣದ ಥರ ತಿಂಗಳಾನುಗಟ್ಟಲೆ ಮುಂದೆ ಅಂತೂ ಹೋಗೋದಿಲ್ಲ, ಬಂದೇ ಬರುತ್ತೆ. ಇವಾಗ ಆಲ್ಮೋಸ್ಟ್ 6 ತಿಂಗಳಂತೂ 3-4 ತಿಂಗಳಂತೂ ಆಗಿದೆ ಅಲ್ವಾ, 4 ತಿಂಗಳಂತೂ ಆಗಿದೆ. ಸೊ ಹಂಗಾಗಿ ಈ ತಿಂಗಳು ಮಂತ್ ಎಂಡ್ ಅಷ್ಟರಲ್ಲಿ ಆಗ್ತೀವಿ ಅಂತ ಹೇಳಿದ್ದಾರೆ. ಬರಲಿಲ್ಲ ಅಂತಂದರೆ ಮಾರ್ಚ್ ಮೊದಲನೇ ವಾರದಲ್ಲಂತೂ ನಿಮಗೆ 22ನೇ ಕಂತಿನ ಹಣ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಹೇಳ್ಬೇಕಂತಂದರೆ ಆ ಕಂತು ಈ ರೀತಿ ಏನು ತುಂಬ ಸ್ಲೋನೂ ಆಗಲ್ಲ, ಹಂತವಾಗೂ ಕೂಡ ಏನು ಬಿಡುಗಡೆ ಮಾಡಲ್ಲ, ಇಷ್ಟೇ ಜಿಲ್ಲೆ ಅಷ್ಟೇ ಜಿಲ್ಲೆ, ಸೊ ಆ ರೀತಿಯೂ ಕೂಡ ಬಿಡುಗಡೆ ಮಾಡಲ್ಲ. ಅದು ದೇಶದಾದ್ಯಂತ ಮಾಡಿದರೂ ಕೂಡ ಒಂದೇ ಸರಿ ಎಲ್ಲರಿಗೂ ಕೂಡ ಜಮಾ ಆಗುತ್ತೆ. ಒಂದು 2-3 ದಿನ ಅಷ್ಟೇ ಟೈಮಲ್ಲಿ 100% ಅಷ್ಟು ಜನರಿಗೂ ಕೂಡ ಹಣ ಜಮಾ ಆಗಿಬಿಡುತ್ತೆ. ಸೊ ಅದು ಬಿಡುಗಡೆ ಆದ ತಕ್ಷಣ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.